ಇನ್ನು ದೈವದ ಬಲ ಕೇಳಿದ್ದು ಅಂತೇಳಿ ನಾನು ಮೊನ್ನೆ ನಮ್ಮ ಮನೆಗೆ ಹೋದಾಗ ಹೀಗೊಂದು ಯಾರೋ ನನಗೆ ಫ್ರೆಂಡ್ಸ್ ಕಳಿಸಿದ್ರು, ನೋಡಿ ಪಿಲಿಚಂಡಿ ದೈವ ಹೇಳಿದಂತೆ ರಿಷಬ್ ಶೆಟ್ಟಿಗೆ ಏನಾರು ಅಪಾಯ ಆಗ್ಬೋದಾ ಅಂತ. ಎಲ್ಲಿ ಅಂತ ಕೇಳಿದೆ ನಾನು. ಪೆರಾರದಲ್ಲಿ ಅಂತ ಹೇಳಿದರು. ತಕ್ಷಣ ನಾನು ಅಲರ್ಟ್ ಆದೆ. ನಾನು ದೈವಾರಾಧನೆ ಬಗ್ಗೆ 21 ವರ್ಷ ಅಧ್ಯಯನ ಮಾಡಿದವಳು. ಪೆರಾರಕ್ಕೂ ಹೋಗಿದ್ದೇನೆ, ತುಂಬ ಕಡೆ ನಾನು ಫೀಲ್ಡ್ ವರ್ಕ್ ಮಾಡಿದ್ದೇನೆ. ಯಾರು ಎಲ್ಲಿ ಕಟ್ತಾರೆ ಹೇಳಿದಾರ ಒಂದು ಅಂದಾಜಿದೆ ನನಗೆ. ಪೆರಾರದಲ್ಲಿ ಕಟ್ಟುದು ದಯಾನಂದ ಕತ್ತಲ್ ಸರ್. ಕೂಡಲೇ ನಾನು ಅಲರ್ಟ್ ಆದೆ. ದೈವ ಕಟ್ಟುದು ಅವರು, ಕೋಲ ಕಟ್ಟುದು ಅವರು. ಹಾಗೆ ಎಲ್ಲಿ ಹೇಳಿದ್ದೊಳಗೆ ಅದು ಪೆರಾರದಲ್ಲಿ. ಆಗ ನಾನು ಕೇಳಿದೆ, ಅದು ದಯಾನಂದ ಕತ್ತಲ್ ಸರ್ ಕಟ್ಟಿದ್ದ, ಕನ್ಫರ್ಮ್ ಮಾಡಿ ಅಂತ. ಹೌದು. ಆಮೇಲೆ ಅಲ್ಲಿ ಏನು ದೈವ ಹೇಳಿದೆ ಅಂತ ನನಗೆ ಕ್ಲಿಯರ್ ಆಗಿ ಹೇಳಿ ಅಂತ. ಅಲ್ಲಿ ಕೇಳಿಸ್ಕೊಂಡವರೇ ಇರಬೇಕು, ನನಗೆ ಸ್ಪಷ್ಟ ಮಾಹಿತಿ. ಆಗ ಹೇಳಿದರು, ದಯಾನಂದ ಕತ್ತಲ್ ಸಾರಿ ಕಟ್ಟಿದ್ದು, ದೈವದ ಹೆಸರು ಮಾಡಿ ಹಣ ಮಾಡಿದರೆ ನಾನು ಆಸ್ಪತ್ರೆಗೆ ಸೇರಿಸ್ತೇನೆ, ದೈವ ಚಿತ್ರೀಕರಣ ನಿಲ್ಲಿಸಬೇಕು ಇತ್ಯಾದೆಲ್ಲ. ಈ ಮಾತುಗಳು ಅವರು ದೈವ ಕಟ್ಟುವ ಮೊದಲು. ದೈವ ಕಟ್ಟಿದಾಗ ನಾವು ಹೇಳುವ ನುಡಿಯನ್ನೆಲ್ಲ ದೇವರದ್ದು ದೈವದ್ದು ಅಂತ ನಂಬ್ತೇವೆ. ಅದು ಪ್ರಶ್ನಾತೀತ. ಅದರ ಬಗ್ಗೆ ನಾವು ಎಂದೂ ನಂಬಿಕೆ ಕಳ್ಕೊಳ್ಳೋದಿಲ್ಲ. ಆದರೆ ಅವರು ಒಬ್ಬ ವ್ಯಕ್ತಿಯಾಗಿದ್ದಾಗ ಇದನ್ನು ವಿರೋಧಿಸಿದ್ರು, ಇದನ್ನು ಹೇಳಿದರು ಅವರು. ದೈವ ಎಲ್ಲಿ ಕೂಡ ಹಣ ಮಾಡಬಾರ್ದು ಅಂತ ಹೇಳಿಲ್ಲ. ದೈವ ಎಲ್ಲರನ್ನ ದೈವದ ಹೆಸರಲ್ಲಿ ಹಣ ಮಾಡಬಾರ್ದು, ದೈವದ ಹೆಸರಲ್ಲೂ ಹಣ ಮಾಡಬಾರ್ದು ಅಂತ ಹೇಳಿಲ್ಲ. ಯಾಕಂದ್ರೆ ಯಕ್ಷಗಾನದಲ್ಲಿ ಇಲ್ಲಿ ಎಲ್ಲ ಆಗ್ಲಿಲ್ವ ಈ ಹಿಂದೆ ಕೂಡ ದೈವದ ಹೆಸರಲ್ಲಿ. ಇಷ್ಟಕ್ಕೂ ಅದೊಂದು ದೈವದ ಒಂದು ಅಭಿವ್ಯಕ್ತಿಯನ್ನು ತೋರಿಸಿದ್ದಲ್ಲೋ ಹೊರ ಜಗತ್ತಿಗೆ ಸಿನಿಮಾದ ಮೂಲಕ ಮಾಡಿ. ಹಾಗಾಗಿ ದೈವದ ಹೆಸರಲ್ಲಿ ಹಣ, ಈಗ ಸಿನಿಮಾ ಮಾಡಿದ್ದದು ದೈವದ ಹೆಸರಲ್ಲಿ ಹಣ ಮಾಡಿದ್ದಲ್ಲ ಅವರು. ಸಿನಿಮಾಕ್ಕೆ ಒಂದು ಚಂದದ ದಂತಕಥೆಯನ್ನು ಆಯ್ಕೆ ಮಾಡ್ಕೊಂಡಷ್ಟೇ. ಈಗ ದೇವರುಗಳಿಗೆ ಸಮಸ್ಯೆ. ಇಲ್ಲಿ ಬರ್ತೇನೆ. ಒಂದ್ ನಿಮಿಷ ನಾನು ಮಾತನಾಡ್ತೇನೆ. ಉಳಿದಂತಹ ಅತಿಥಿಗಳನ್ನ ನಾನು ಬರಮಾಡ್ಕೊಳ್ಬೇಕಾಗಿದೆ. ಒಂದ್ ನಿಮಿಷ ಮಾತಾಡ್ತೀನಿ. ಕೃಷ್ಣಮೂರ್ತಿ ತಂತ್ರಿ ಅವರು, ತುಳು ಸಂಸ್ಕೃತಿ ಚಿಂತಕರು ನಮ್ಮ ಜೊತೆಗಿದ್ದಾರೆ. ಕೃಷ್ಣಮೂರ್ತಿ ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ನಮಸ್ಕಾರ. ಸುಂದರ್ರಾಜ್ ರೈ ಅವರು, ಅಧ್ಯಕ್ಷರು ಬೆಂಗಳೂರು ತುಳುಕೂಟ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಡಾಕ್ಟರ್ BA ಓಕೆ, ಮತ್ತೊಬ್ರು ಅತಿಥಿಗಳು ನಮ್ಮನ್ನ ಜಾಯ್ನ್ ಆಗೋರಿದ್ದಾರೆ. ಡಾಕ್ಟರ್ BA ಲೋಕಯ್ಯ ಶಿಶಿಲಾ ಅನ್ನೋರು, ಅವರು ಕೂಡ ಜಾಯ್ನ್ ಆದ ನಂತರ ಅವ್ರ ಜೊತೆಗೆ ಮಾತನಾಡ್ತಾ ಹೋಗ್ತೀನಿ. ಎಸ್, ನಿಮ್ಮದ ಒಂದು ರಿಯಾಕ್ಷನ್ ತಗೊಂಡಿದ್ದೀನಿ. ಎಸ್, ನಾನೀಗ ಸುಂದರ್ರಾಜ್ ರೈ ಅವರ ಒಂದು ರಿಯಾಕ್ಷನ್ ಅನ್ನ ತೆಗೆದುಕೊಳ್ತೀನಿ. ಒಂದು ಸಿನಿಮಾ ಅಂತ ಬಂದಾಗ ಅದನ್ನ ಅಭಿಮಾನಿಗಳು ಒಂದು ನಿಮಿಷ ಮೇಡಮ್, ಒಂದು ನಿಮಿಷ, ನಾನು ಎಲ್ಲರ ರಿಯಾಕ್ಷನ್ ಅನ್ನ ತಗೊಂಡೇ ಬರ್ಬೇಕಾಗ್ತದೆ ಮತ್ತೆ, ಪ್ಲೀಸ್ ದಯವಿಟ್ಟು. ಸರ್, ಈ ಕಾಂತಾರ ಸಿನಿಮಾ ರಿಲೀಸ್ ಆದಾಗಿಂದ ಏನೆಲ್ಲ ಆಗ್ತಾ ಇದೆ ಅನ್ನೋದನ್ನ ನೀವು ಗಮನಿಸ್ತಾನೆ ಇದ್ದೀರಿ. ಯಾವ ರೀತಿ ಪರ ವಿರೋಧ ಚರ್ಚೆಗಳಾಗ್ತಾ ಇದೆ, ದೈವಾರಾಧಕರು ಯಾವ ರೀತಿ ಅಪಸ್ವರ ಎತ್ತುತ್ತಾ ಇದ್ದಾರೆ, ಹೋರಾಟ ನಡೆಸ್ತಾ ಇದ್ದಾರೆ. ನಿನ್ನೆ ಕೂಡ ಮಾತನಾಡುವಾಗ ಹೇಳ್ತಾ ಇದ್ರು, ಎಷ್ಟೋ ಜನ ದೈವದ ವೇಷಗಳನ್ನೆಲ್ಲ ಹಾಕೊಂಡು ಸಿನಿಮಾ ಮೇಲಿನ ಅಭಿಮಾನದಿಂದಾಗ್ಲೋ ಅಥವಾ ಅವರ ಹುಚ್ಚಾಟವೋ, ಆ ಹುಚ್ಚಾಟವನ್ನ ಮೆರಿತಾ ಇದ್ದಿದ್ದು ಕೂಡ ಎಲ್ಲೋ ಒಂದು ರೀತಿ ದೈವಕ್ಕೆ ಅಪಚಾರ ಆಗ್ತಿದೆ ಅನ್ನುವ ವಿಚಾರಗಳು ಕೂಡ ಈಗ ಚರ್ಚೆಯಲ್ಲಿದೆ. ಏನ್ ಹೇಳ್ತೀರಿ? ಇಲ್ಲ, ನಾನು ಪ್ರಾರಂಭದಿಂದಲೂ ಹೇಳಿದ್ದೆ. ಮತ್ತು ಇದು ಪಿಕ್ಚರ್ ರಿಲೀಸ್ ಆದ ಒಂದು ಮೋಸ್ಟ್ಲಿ ಬಹುಶಃ 4-5 ದಿವಸ ಇದು ವಿಚಾರದಲ್ಲೇ ಇರಲಿಲ್ಲ ಇವರು ಯಾರು. ಪ್ರಥಮವಾಗಿ ಅದಕ್ಕೊಂದು ಪತ್ರ ಬರೆದವನು ನಾನು. ಯಾರಿಗೆ ಪತ್ರ ಬರೆದೆ ಅಂದರೆ ರಿಷಬ್ ಶೆಟ್ಟಿ ಅವರಿಗೆ ಒಂದು ಪತ್ರ ಬರೆದೆ ನಾನು. ನೋಡಿ ರಿಷಬ್ ಶೆಟ್ಟಿ ಅವರೇ, ನೀವು ಕಳೆದ ಬಾರಿ ಪಿಕ್ಚರ್ ತೆಗೆಯುವಾಗಲೇ ಇದೇ ಥರ ನಮ್ಮ ಒಂದು ನಂಬಿಕೆ ಮೇಲೆ ಎಲ್ಲ ಒಂದು ಕಡೆ ದಾಳಿ ಆಗ್ತಾ ಇದೆ ಅಂತ ಆಗ್ತಾ ಇದೆ. ಅದಕ್ಕೋಸ್ಕರ ಏನಾದರೂ ಒಂದು ನೀವು ಇದು ಇಲ್ಲ ಸುಂದರ್ರಾಜ್ ರೈ ಅವರೇ, ನೀವು ತುಳುನವರು ಎಲ್ಲರೂ ಇದನ್ನೊಂದು ಸಿನಿಮಾ ಅಂತ ನೋಡಿ ಅಂತೇಳಿ ನಾನು ಅವತ್ತೇ ಅವರಿಗೆ ಪ್ರಶ್ನೆ ಒಂದು ಮಾಡಿದ್ದೆ. ನಾನು ಇವತ್ತು ಮಾಡಲ್ಲ, ಮಾಡಿದ್ದೆ. ಏನು ಪ್ರಶ್ನೆ ಮಾಡಿದ್ದೆ ಅಂದರೆ, ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇರುವಂಥ ಜನಸಂಖ್ಯೆಯ ಎಷ್ಟು ಜನ ಸಿನಿಮಾ ಅಂತ ನೋಡ್ಬೋದು, ಬಾಕಿ ಎಲ್ಲ ಮನೆಯಲ್ಲಿ ದೈವ ಇದೆ, ಎಲ್ಲರಿಗೂ ಇದೆ. ಈ ಪಕ್ಕದಲ್ಲಿ ಕೂತಿರುವ ಮೇಡಮ್ ಅವರ ಮನೆಯಲ್ಲೂ ದೈವ ಇದೆ ಅನಿಸ್ತಾ ಇದೆ, ಅವರು ನಂಬ್ತಾರೆ, ಎಲ್ಲರಿಗೂ ಅದ್ರ ಬಗ್ಗೆ ಗೊತ್ತಿದೆ. ಅದು ಸಿನಿಮಾ ಅಂತ ಎಷ್ಟು ಜನ ನೋಡ್ಬೋದು ಅಂತ ಕೇಳಿದ್ದೆ. ಬೆಂಗಳೂರು, ನಮ್ಮ ಕರ್ನಾಟಕದ ಜನಸಂಖ್ಯೆ 7 ಕೋಟಿ. 7 ಕೋಟಿಯಲ್ಲಿ ಒಂದು 35 ಲಕ್ಷ, 40 ಲಕ್ಷ, 50 ಲಕ್ಷ, 1 ಕೋಟಿ ಜನ ನೋಡ್ಬೋದು. ಬಾಕಿ ಜನ ಸಿನಿಮಾ ಅಂತ ನೋಡೋಕ್ಕಾಗತ್ತಾ? ಏನೇ ಇರಲಿ, ಒಂದು ಕಡೆ ತೆಗೆದಿದ್ದೀರಿ, ಅದಕ್ಕೆ ಸಮರ್ಥನೆಯೂ ಅವ್ರು ಕೊಟ್ಟಿದ್ದಾರೆ. ಇದರ ವಿದ್ವಾಂಸರ ಜೊತೆ ನಾನು ಮಾತಾಡಿದ್ದೇನೆ. ಆಮೇಲೆ ನಮ್ಮದು ಎಲ್ಲ ಸಮಸ್ಯೆಗಳಾದ ಇದೆಲ್ಲ ಸುಮಾರು ವಿಚಾರಗಳು ಇದರ ಬಗ್ಗೆ ಮಾಹಿತಿ ಇಲ್ಲದೆ ಇದಾಗಿದೆ. ನಮ್ಮ ಹತ್ರ ಏನು ಮಾಹಿತಿ ಇದೆ ಅಂತ ಹೇಳ್ತಾ ಇಲ್ಲ, ನಮ್ಮ ಇರುವಂಥ ಮಾಹಿತಿಯನ್ನು ಹಂಚಿಕೊಳ್ತಾ ಇರೋದು. ನಾವು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯವರು, ದೈವ ಆರಾಧಕರು. ನಾವು ಯಾವುದೇ ಕಾರಣಕ್ಕೂ ದೇವರು ದೈವ ಅನ್ನಲ್ಲ. ದೇವರು ನಮಗೆ ಆಮೇಲೆ, ಫಸ್ಟ್ ದೈವನೇ ಅಂತ ಹೇಳೋದು. ದೈವ ಅಂತ. ಮತ್ತು ನಮ್ದು ಏನೇ ಸಮಸ್ಯೆ ಇದ್ದರೂ ವರ್ಷಕ್ಕೊಂದು ಸಲ ನಾವು ಏನು ದೈವ ಕೊಡ್ತೇವೆ, ಅವತ್ತೇ ನಾವು ಹರಕೆ ಕೊಳ್ಳೋದು, ಅವತ್ತೇ ನಾವು ಕೇಳ್ಕೊಳ್ಳೋದು ಆ ದೈವ ಹತ್ರ. ಅಲ್ಲಿ ಏನಾದರೂ ಸಮಸ್ಯೆ ಇದಾಯಿತು, ನಮಗೆ ಸರಿ ಬರಲಿಲ್ಲ ನಮ್ಮ ಕುಟುಂಬದಲ್ಲಿ, ಇಲ್ಲ ನಮ್ಮ ಇದಕ್ಕೆ ಜಾಗಕ್ಕಾಗಲಿ, ಇದಕ್ಕಾಗಲಿ, ಇನ್ನೊಂದಕ್ಕಾಗಲಿ, ಎಜುಕೇಷನ್ಗಾಗಲಿ, ಇದೆಲ್ಲ ಹೆಲ್ತಲ್ಲಿ ಏನಾದರೂ ಸಮಸ್ಯೆಗಳಾದರೆ ತಂತ್ರಿ ಹತ್ರ ಹೋಗಿ ಕೇಳ್ತೇವೆ ಏನು ಮಾಡಬೇಕು ಅಂತೇಳಿ. ನನ್ನ ಮಾಹಿತಿಯನ್ನು ಅಷ್ಟೇ ಕೊಡ್ತಾ ಇರೋದು. ಇಲ್ಲಿ ಒಬ್ಬರು ವಿದ್ವಾಂಸರು ಕೂತಿದ್ದಾರೆ, ಅವರ ಎದುರು ಈ ಥರ ಎಲ್ಲ ಮಾತಾಡಬಾರ್ದು ಎಂಬುದನ್ನು ನಾನು ಯೋಚನೆ ಮಾಡಬೇಕು. ಇದು ಏನಾಗುತ್ತೆ, ಆವಾಗಲೂ ನಮಗೆ ಅವರು ಏನಾದರೂ ಹೀಗೆ ಮಾಡಿ ಧರ್ಮಸ್ಥಳ ವೀರೇಂದ್ರ ಹೆಗ್ಗಡೆ ಅವರ ಹತ್ರ ಕಳಿಸ್ತಾರೆ ನಮಗೆ. ಪ್ರತಿ ಸೋಮವಾರ ಯಾವುದೇ ಕಾರಣಕ್ಕೂ ವೀರೇಂದ್ರ ಹೆಗ್ಗಡೆ ಅವರು ಧರ್ಮಸ್ಥಳವನ್ನು ಬಿಟ್ಟು ಆಚೆ ಹೋಗಲ್ಲ.
ಅವರು ಎಲ್ಲಿ ತನಕ ಅಂದರೆ ಭಾನುವಾರ ಹೋಗಲ್ಲ, ಯಾಕಂದರೆ ಏನಾದರೂ ಸೋಮವಾರ ಬರೋಕ್ಕಾಗುತ್ತೆ. ಯಾಕಂದರೆ ಇಂಥ ಸಮಸ್ಯೆಯವರೇ ಸಾವಿರಾರು ಜನ ಬರ್ತಾರೆ. ಏನೇ ಸಮಸ್ಯೆ ಇದ್ದರೂ ನಾವು ಅವ್ರ ಹತ್ರ ಹೋಗಿ ಕೇಳ್ತೇವೆ, ಅಲ್ಲಿ ಪರಿಹಾರ ಸಿಗುತ್ತೆ ಅಂತ ಒಂದು ನಂಬಿಕೆ ನಮ್ಮದು, ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯವ್ರದ್ದು. ಇದೇನಾಯಿತು, ಋಷಭ ಶೆಟ್ಟಿ ಅವರು ಆವತ್ತು ಹೇಳಿದರು, ಇಲ್ಲ ವೀರೇಂದ್ರ ಹೆಗ್ಗಡೆ ಅವರ ಹತ್ರ ನಾವು ಕೇಳಿದ್ದೇವೆ, ಅವರು ನಮಗೆ ಅನುಮತಿ ಕೊಟ್ಟಿದ್ದಾರೆ ಅಂತ ಅವರು ಹೇಳಿದ್ದಾರೆ. ಅನುಮತಿ ಅವರು ಎಲ್ಲರಿಗೂ ಅಲ್ಲಿ ನಾವು ಹೋಗೋರು, ಅವರನ್ನು ನಂಬೋರು, ಅವರು ಹೇಳ್ದಾನಿಗೆ ನಾವು ಕೇಳ್ಕೊಳ್ಳುವವರು. ಋಷಭ ಶೆಟ್ಟಿ ಅವರು ಹೇಳಿದ ಮೇಲೆ ನಾವು ಅಲ್ಲಿ ಏನು ಅವರ ವಿರುದ್ಧ ಮಾತಾಡೋಕ್ಕಾಗಲ್ಲ. ಅದಕ್ಕೆ ಆವತ್ತೇ ನಾವು ಬಿಟ್ಟಿದ್ದೇವೆ. ಇನ್ನೇನಿದ್ರು ದೈವಕ್ಕೂ ಋಷಭ ಶೆಟ್ಟಿಗೂ ಸಂಬಂಧಪಟ್ಟ ವಿಚಾರ ಏನಾದರೂ ಇದ್ದರೆ. ನಮ್ಮದು ಇಲ್ಲಿ ಅಭ್ಯಂತರ ಏನಿತ್ತಂದರೆ, ನಾನು ಪತ್ರ ಬರೆದ ಮೇಲೇ ಎಲ್ಲರೂ ಎದ್ದೇಳಿದ್ದು. ಅಷ್ಟರ ತನಕ ಯಾರು ಈ ವಿಚಾರದಲ್ಲಿ ತಲೆನೂ ಎತ್ತಿಲ್ಲ. ಯಾಕಂದರೆ ಅದರ ಪ್ರೊಡ್ಯೂಸರ್ ಇದ್ದಾರಲ್ಲ, ಅವ್ರು ನನ್ನ ಸ್ನೇಹಿತ. ಅದು ಇವತ್ತಿನ ನಿನ್ನೆ ಸ್ನೇಹಿತರು ಅಲ್ಲ, ಅವ್ರು ನನಗೆ ಸ್ವಲ್ಪ ಜೂನಿಯರ್. ಅವರು ಭಾಳ ವರ್ಷದಿಂದ ಗೊತ್ತಿರೋ ವಿಜಯಕುಮಾರ್ ಗೊತ್ತಿರೋ ಅವ್ರು ನಮಗೆ. ನನ್ನ ಪತ್ರದ ಇದು ಏನಿತ್ತಂದರೆ, ಅಲ್ಲಿಂದ ತಾನೇ ಪ್ರಾರಂಭ ಆಗಿದ್ದು. ನನ್ನ ಪತ್ರ ಬೆಂಗಳೂರು ತುಳುಕೂಟದ ಪತ್ರದಿಂದಲೇ ಪ್ರಾರಂಭ ಆಯಿತು ಈ ಸಮಸ್ಯೆ. ಏನಂದರೆ, ಅದನ್ನು ಇಮಿಟೇಷನ್ ಮಾಡಬೇಡಿ. ಯಾಕಂದರೆ ನಾವು ದೈವ ಹತ್ರ ನಮ್ಮ ಬೇಡಿಕೊಳ್ಳುವವರು, ಅದನ್ನು ಆಚೆ ಎಲ್ಲ ರೋಡಲ್ಲಿ ವೇಷ ಹಾಕೋದಂತೆ, ರೋಡಲ್ಲಿ ಏನೇನು ಇದು ಮಾಡೋದಂತೆ, ಏನೆಲ್ಲ ಇದು ಮಾಡೋದು. ಅದಕ್ಕೆ ನಾನು ಋಷಭ ಶೆಟ್ಟಿ ಅವರಿಗೆ ಒಂದು ಮನವಿ ಏನು ಮಾಡಿದೆ ಅಂದರೆ, ಒಂದು ಪ್ರೆಸ್ ಮೀಟ್ ಕರೀರಿ. ಕರೆದುಬಿಟ್ಟು, ಈಗ ನಿಮಗೆ ಕೋಟ್ಯಾಂತರ ಅಭಿಮಾನಿಗಳಿದ್ರು, ಒಬ್ಬರು ಇಬ್ಬರು ಅಭಿಮಾನಿಗಳಲ್ಲ, ಕೋಟ್ಯಾಂತರ ಅಭಿಮಾನಿಗಳಾದರು. ನಮ್ಮ ಕರ್ನಾಟಕದವರು, ನಮ್ಮ ಊರಿನವರು, ನಮ್ಮ ಹುಡುಗ, ನಮಗೆ ಖುಷಿ ಇದೆ, ನಮಗೆ ಒಂದು ಹೆಮ್ಮೆ ಇದೆ. ನಾವು ಅದನ್ನು ಕಳ್ಕೊಳ್ಳೋಕ್ಕೆ ನಾನಂತೂ ರೆಡಿ ಇಲ್ಲ. ಆದರೆ ನಮ್ಮ ಮನವಿದ್ದದ್ದು ಇಷ್ಟೇ, ಅದನ್ನು ಅಲ್ಲಿ ಇಮಿಟೇಷನ್ ಮಾಡೋದು. ಒಂದು ಮಗು ಪಿಕ್ಚರ್ ಥಿಯೇಟ್ರ್ ಒಳಗಡೆ ಒಂದು ಪಾಪ್ಕಾರ್ನ್ ಡಬ್ಬ ತೊಗೊಂಡು ಹೋಗೋಕ್ಕೆ ಬಿಡೋಲ್ಲ ಅಂದರೆ, ಈ ವೇಷ ಹಾಕಿದವರನ್ನು ಹೇಗೆ ಒಳಗಡೆ ಬಿಡ್ತಾರೆ? ನಮ್ಮದು ಪ್ರಶ್ನೆ ಒಂದು. ಎರಡನೇದು, ಇವರು ಕೇಳ್ತಾ ಇರೋದು, ಋಷಭ ಶೆಟ್ಟಿ ಅವರು ವೇಷ ಹಾಕ್ತಾರಂತೆ, ಅವನು ಹಾಕಿದ್ರಲ್ಲಿ ತಪ್ಪೇನು? ಋಷಭ ಶೆಟ್ಟಿ ಅವರು ಹೇಳಿದಾರಲ್ಲ, ಇವರು ಧರ್ಮಸ್ಥಳಕ್ಕೆ ಹೋಗಿ ಕೇಳ್ಕೊಂಡು ಬರಲಿ. ಧರ್ಮಸ್ಥಳ ವೀರೇಂದ್ರ ಹೆಗ್ಗಡೆ ಅವರು ವೀರೇಂದ್ರ ಹೆಗ್ಗಡೆ ಅವರು 3 ವರ್ಷದಿಂದ ಒಂದು ಪತ್ರಿಕಾಗೋಷ್ಠಿಗೆ ಹೇಳಿದ್ದಾರೆ, ಅವರು ಬಂದು ಕೇಳಿದ್ದವುದು, ನಾನು ಅವರಿಗೆ ಅನುಮತಿ ಕೊಟ್ಟಿದ್ದವುದು ಅಂತೇಳಿ. ದೈವದ ಒಂದು ಇದು ಮಾಡ್ಲಿಕ್ಕೂ ಅದಕ್ಕೊಂದು ರೀತಿ ನಿಯಮ ಅದನ್ನೆಲ್ಲ ಮಾಡಿದೆ. ಇಲ್ಲ, ವೀರೇಂದ್ರ ಹೆಗ್ಗಡೆ ಅವರು ಪರ್ಮಿಷನ್ ಕೊಡಲ್ಲ. ಕೊಡಲ್ಲ. ಅವರು ಪತ್ರಿಕಾ ಇದನ್ನು ಕೊಟ್ಟಿದ್ದೇವೆ ನಾವು. ಆಮೇಲೆ ಅವರ ಮುಖತವಾಗಿ ಸುಮಾರು ಈ ವಿಚಾರಕ್ಕೆಲ್ಲ ಮಾತಾಡುವಾಗಲೂ ಅದು ಪ್ರಸ್ತಾಪ ಆಗಿದೆ. ನಾನೊಂದು ಬೆಂಗಳೂರು ತುಳುಕೂಟದ ಅಧ್ಯಕ್ಷನಾಗಿ, ಒಂದು ಜವಾಬ್ದಾರಿಯುತ ಇದಾಗಿ, ಚುನಾವಣೆಯಲ್ಲಿ ಗೆದ್ದುವರು ಅಂತವ್ರು ನಾವು ಏನು ಹಾಗೇನೇ ಬರ್ತಾ ಇಲ್ಲ ಅಲ್ಲಿ ಅಧ್ಯಕ್ಷನಾಗಿ ಬಂದಂಥವರು. ನಮಗೆ ನಾನು ಅವರಿಗೆ ಕೇಳಿದ್ದೆ ಸುಮಾರು ಸಲ ವೀರೇಂದ್ರ ಹೆಗ್ಗಡೆ ಅವರ ಹತ್ರ, ನಾವು ಕಾವಂದರ್ ಅಂತ ಕರೆದು, ಕಾವಂದರ್ ಏನು ಹೀಗೆ ಏನು ಕತೆ ಅಂತ. ಅವರು ಇಲ್ಲ, ಅವರು ನಾವು ಮಾತ್ರ ಬಂದು ಕೇಳಿದ್ರು. ಈಗ ಇವ್ರದ್ದು ವಾದ ಇದು ಏನಾಗಿದೆ, ನಾನು ಆ ವಿಚಾರದಲ್ಲಿ ನಾನಿಲ್ಲ, ಆ ಸಿನಿಮಾದ ವಿಚಾರದಲ್ಲಿ ನಾನಿಲ್ಲ, ನನಗೆ ಅದು ಒಂದು ದೊಡ್ಡ ವಿಚಾರನೂ ಅಲ್ಲ ಅಂತ ಅಂದ್ಕೊಂಡಿದ್ದೆ ನಾನು. ನಮ್ಮದು ವಿಚಾರ ಇಷ್ಟೇ, ನಮ್ಮ ನಂಬಿಕೆ ಮೇಲೆ ಎಲ್ಲ ಒಂದು ಕಡೆ ದಾಳಿ ನಡೀತಿದೆಯಾ ಹೆದರಿಕೆ. ಇನ್ನೊಂದು ಏನಂದರೆ, ಶಬರಿಮಲೆ ಇಶ್ಯೂ, ತಿರುಪತಿ ಇಶ್ಯೂ, ರೀಸೆಂಟಾಗಿ ಧರ್ಮಸ್ಥಳ ಇಶ್ಯೂ, ಅದೇ ಥರ ಇದು ಇನ್ನೊಂದು ದಾರಿ ಹಿಡ್ಕೊಂಡು ಹೋಗಿ ಎಲ್ಲ ಒಂದು ಕಡೆ ಹಿಂದೂ ಧರ್ಮದ ಮೇಲೆ, ಇಲ್ಲ ಒಂದು ನಂಬಿಕೆಯ ಮೇಲೆ ದಾಳಿಗಳು ನಡೀತಿದೆಯಾ, ಅದನ್ನು ನಾವು ಖಂಡನೆ ಮಾಡ್ತಾ ಇದ್ದೇವೆ. ಓಕೆ, ಆಲ್ರೈಟ್ ಸರ್, ನಾನು ಮಾತನಾಡ್ತೀನಿ. ನಮ್ಮ ಜೊತೆಗೆ ಡಾಕ್ಟರ್ ವಿ ಎ ಲೋಕಯ್ಯ ಅವರಿದ್ದಾರೆ, ದೈವಾರಾಧನೆಯ ಸಂಶೋಧಕರು. ಲೋಕಯ್ಯ ಅವರೇ, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮಗೆ ಚರ್ಚೆ ಮುಂದುವರಿಸಿ. ಮೇಡಮ್ ನಮಸ್ತೆ. ನಮಸ್ತೆ.